ನಮ್ಮ ದೋಸ್ತ ನಮ್ಮ ಮಾವ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾರ್ರಿ, ಭಾಳ ಖುಷಿಯಾಗತ್ತಿತ್ತು. ಸುರೇಶ್ ಮಾವ ನಮ್ಮ ದೋಸ್ತನ ಊರಿಗೆ ಕಾರ್ಯಕ್ರಮಕ್ಕಂತ ಹೆಲಿಕಾಪ್ಟರ್ನಾಗ ಬಂದಾರ. ಏನು ಹವಾ ಹೆಂಗೈತಿ ಗೊತ್ತೇನ? ಹೆಂಗೈತಿ ಹೇಳ? ಹೆಂಗೈತಿ? ಅಲ್ಲಿ ಬರಾಕತ್ತಿತ್ತು ವಾಸನೆ. ಬಿಟ್ಟಾನ ಹಾಕ್ಯಾನ ಕೈ ಹಾಕ್ಯಾನ. ನೀ ನನ್ನ ಬೆಸ್ಟ್ ಫ್ರೆಂಡ್, ನಮ್ ಪ್ರೀತಿಗಿಲ್ಲ ಡೆಡ್ಡು ಎಂದು ದೋಸ್ತ ಪ್ರಾಣಗಣ ನೀನು, ಜೀವದ ಗೆಳೆಯ. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನನ್ನ ದೋಸ್ತನ ಊರಲ್ಲಿ ಹಾವೇರಿಯಲ್ಲಿದ್ದೀನಿ. ತುಂಬಾ ಸಲ ಕೇಳಿದಿರಿ ದೋಸ್ತನ ಜೊತೆ ವಿಡಿಯೋ ಮಾಡಿ ಅಂತ. ಸೊ ಇವತ್ತು ದೋಸ್ತನ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಓ ಗೆಳೆಯ, ಜೀವದ ಗೆಳೆಯ. ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಲಾಗ್ನ ಕಂಟಿನ್ಯೂ ಮಾಡೋಣ. ನನ್ನ ದೋಸ್ತ ಅವ್ರ ಊರಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಾರೆ. ಬಿಗ್ ಬಾಸ್ ಮನೇಲಿ ಇದ್ದಾಗ್ಲೂ ಕೂಡ ಒಂದ್ಸಲ ಊರಿಗೆ ಬಾ ದೋಸ್ತ ಅಂತ ಕರಿತಾ ಇದ್ರು. ಸೊ ಇವತ್ತು ಆ ಕಾಲ ಕೂಡಿ ಬಂದಿದೆ. ಜೊತೆಗಿರುವೆ ಎಂದು ಏಳೇಳು ಜನ್ಮಕ್ಕೂ ನೀ ನನ್ನ ಫ್ರೆಂಡು. ಇದೇ ಟೈಮಲ್ಲಿ ನಂಗೆ ಹುಷಾರಿಲ್ದಂಗೆ ಆಗಿದೆ. ಶೂಟು ಟ್ರಾವೆಲು ಇದರ ನಡುವೆ ಸ್ವಲ್ಪ ಹುಷಾರು ತಪ್ಪಿದ್ದೀನಿ. ಬಟ್ ದೋಸ್ತನ ನೋಡುವ ಸಲುವಾಗಿ ಸ್ವಲ್ಪ ಚೇತರಿಕೆ ಆಗಿದೆ. ಈಗ ನನ್ನ ಜೊತೆ ನನ್ನ ತಮ್ಮ ಯಶು ಇದ್ದಾನೆ, ಹಾಗೆ ಕಾರ್ತಿಕ್ ಕೂಡ ಇದ್ದಾರೆ. ಈಗ ಚಿಲ್ಲೂರು ಹತ್ರ ಇದ್ದೀವಿ, ಸೌನೂರು ಗ್ರಾಮ ಊರಿಗೆ ಬಂದಿದ್ದೀವಿ. ಅವರು ಮನೆಗೆ ಕರೆದಿದ್ದಾರೆ. ಅಲ್ಲೇ ಜಾತ್ರೆ ಪಕ್ಕನೇ ಇರಬೇಕು ಕಾಣಿಸುತ್ತೆ. ಆ ಮನೆಗೆ ಹೋಗಿ ಮಾತಾಡ್ಸೋಣ. ನಮಸ್ತೆ. ದೋಸ್ತ ಇದೇನಾ? ಬಟ್ನ ಮಾರ್ದೇನು ದೋಸ್ತ? ಅಮ್ಮ ಕೋಲ್ಡ್ ಆಗಿದೆ, ಬಿಸಿನೀರು ಬೇಕಿತ್ತು. ಸುರೇಶ್ ಮಾವ ಎಲ್ಲಿ? ಸುರೇಶ್ ಮಾವ ಒಂದು ತಲೆ ಮಿಂಚಾಕತ್ತೈತಿ ನೋಡಿಲ್ಲ, ತಲೆ ಬೋಳ್ಸ್ಕೊಂಬಂದು ಬಿಟ್ಟನ್ ಮಾವ. ಹನುಮಂತನ ಮನೆಗೆ ಹೋದ್ರೆ ತಲೆ ಬೋಳ್ಸ್ಕೊಂಡ್ ಬರ್ತೀನಂತ ಬೇಡ್ಕೊಂಡಿದ್ದಂತ, ಅದಕ್ಕೆ ಬೋಳ್ಸ್ಕೊಂಬ. ನನ್ನ ಕಾಲು ಟ್ರೀಟ್ಮೆಂಟ್ ನಡೀತಿತ್ತಲ್ಲ ದೋಸ್ತ, ಅದಕ್ಕೆ ತೆಗ್ದರ ಅಂದ್ಕೊಂಡೆ. ಕಾಲು ರೆಡಿ ಆಗೈತಿ, ಈಗ ತಲೆ ಹಾಪ್ ಆಗೈತಿ. ಎಲ್ಲೋದ್ರೂ ಬಿಡಲ್ಲ ಅದನ್ನೇ. ಅಯ್ಯೋ ಎಲ್ಲ ಇದು ಇಡ್ಲಿ ಸುಮಾರು ಇದೆಯಲ್ಲ. ಹೊಸ ಅಂಗಡಿ ಓಪನ್ ಮಾಡಿದ್ವಿ ನಾವು. ಹಾಲು ಹಾರು ಎಲ್ಲ ಕೊಡ್ತೇವೆ. ಈಗ ಕೊಟ್ಟದ್ದು ಇದ್ರಲ್ಲೇ ಸರ್ ಮನೇಲಿ ಬೇರೆ ತಂದಿ ಸಾಕು. ಅಮ್ಮ ಅಮ್ಮ ಹೆಂಗಿದ್ರಿ? ಹಾ, ಇವರೆಲ್ಲಿದ್ದಾರೆ? ನಿಮ್ಮವರು? ಅಲ್ಲಿದ್ದಾರೆ. ಓ ಹೇಗಿದ್ದೀರಿ? ಏ ನೋಡಿ ಯಾವಾಗ ಇವತ್ತು ಬರೋದು ಏನಾಯ್ತು? ಮಟನ್ ತಿನ್ನು ದೋಸ್ತ.
ಸುತ್ತು ಮಾಡ್ತೀನಿ ಸು ತಾಟ್ನ ತಗೊಂಡಿಲ್ಲ ತಿನ್ಸು ಫುಲ್ ಆಯ್ತು. ಆಕ್ಚುಲಿ ಜ್ವರ ಇತ್ತು ನಂಗೆ, ಹೋಯ್ತು ದೋಸ್ತ ನಿಮ್ಮ ನೋಡಿ ಜ್ವರ ಹೋಯ್ತು. ಬಿಟ್ಟು ಬಂದೆ ಅವ್ರಿಗೆ. ಹೌದಾ? ಕೊನೆಗೂ ಕಳಪೆ ಧನರಾಜು ಜೈಲಿಗೆ ಸೇರಿದ್ದಾರೆ. ನೀನ್ ಯಾಕೋ ಹಂಗ ಊಸು ಬಿಡ್ದ್ಯಾ? ಊಸು ಬಿಡ್ಬೇಡ, ಸುಮ್ನೆ ಇರೋ ದೇವದಾಸ. ನಾ ದೇವದಾಸ. ಅದು ಜೋರ ಹೇಳಿದ್ರು, ಬಾತ್ರೂಮ್ ನ ಇಬ್ರು ಕೂಡ ಜೋರ ಡ್ಯಾನ್ಸ್ ಮಾಡಿದ್ರು. ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಇಬ್ಬರು ಒಟ್ಟಿಗೆ ಸ್ನಾನ ಮಾಡ್ತೀವಿ. ಬರ್ರಿ ಬರ್ರಿ, ಸೋಪೆ ಎಲ್ಲ ಐತಿ. ಆಮೇಲೆ ನೀನು ಮಾವಾಗೆಲ್ಲ ನೆನಪಾಗ್ಲಿಕ್ಕತ್ತದ. 3,000 ಚಡ್ಡಿ ಮಾವ. ಅದನ್ನ ಹೋಗಿ ಗರ್ಲ್ಸ್ ಬಾಯ್ಸ್ನಾಗ ಉದ್ಘಾಟನೆ ಮಾಡಿಸ್ರಿ. ಅಷ್ಟು ಹವಾ ಇತ್ತು ನೀನು ಚಡ್ಡಿದ ಮಾವ. ಎಲ್ಲ ಚಡ್ಡಿ ಇವಾಗ 3,000 ಮತ್ತೆ ತೋರ್ಸ್ ಮಾವ, ತೋರ್ಸ್ ಮಾವ. ಇದೆಲ್ಲ ರೊಟ್ಟಿ ನೋಡಿ ದೋಸ್ತ. ರೊಟ್ಟಿ ನೋಡ್ರಿ. ಓಹೋ ರೊಟ್ಟಿ. ಸಾಯ್ತಿದ್ದ ಬಿಗ್ ಬಾಸ್ ಮನೆಯಾಗ. ರೊಟ್ಟಿ ಎಷ್ಟಿದೆ? ಜ್ವರ ಬಂದಿದೆ, ಮೊಸರು ತಿನ್ನೋ ಹಾಗಿಲ್ಲ. ದೋಸ್ತನ ಊರಲ್ಲಿದ್ದೀವಿ, ಇನ್ನೇನು ಕಾರ್ಯಕ್ರಮ ಶುರು ಆಗತ್ತೆ. ದೋಸ್ತನ ಊರಿಗೆ ಬಂದಿರೋದೇ ಒಂದು ದೊಡ್ಡ ಖುಷಿ. ಈಗ ಜನರನ್ನೆಲ್ಲ ನೋಡ್ಬೇಕು, ಅದೊಂದು ಬೇರೆ ರೀತಿ ಖುಷಿ. ಉತ್ತರ ಕರ್ನಾಟಕ ಜನರು ತೋರಿಸೋ ಪ್ರೀತಿನೇ ಬೇರೆ ರೀತಿ. ಇದೆಲ್ಲ ಸೆಟ್ ಮಾಡಿದ್ಯಾರು? ನಾನು ಮತ್ತೆ ಅಪ್ಪ ಅವಾಗ ಮಾಡ್ತಿರ್ತೀವಿ. ಸಲ್ಮಾನ ಮುಗಿಸ್ಕೊಂಡ್ ಬಂದ್ರೆ ತೆಗೆಯೋದು ಅಲ್ಲೆಲ್ಲಿ ಅವ್ರ ಜಾಗ. ಅದೇ ದೋಸ್ತನಿಗಿಂತ ಬುದ್ಧಿ ಇಲ್ಲ ಅಂತ ಅದಕ್ಕೆ ಕೇಳಿದೆ ನಾನು. ಬಟ್ ಏನು ಮಾಡಬೇಕು, ಚಿಕ್ಕ ಮನೆ ಅಲ್ಲ, ಅಲ್ಲಿ ಸುಮ್ಮನೆ ಗಂಟು ಕಟ್ಟಿ ಇಟ್ಟರೆ ಚೆನ್ನಾಗಿರಲ್ಲ. ಅದನ್ನು ಅದರ ಸ್ಥಾನಕ್ಕೆ ಹೊಂದಿಸಿದ್ರೇ ಒಳ್ಳೇದಿರುತ್ತೆ. ಯಾಕಂದ್ರೆ ಸನ್ಮಾನ ಕಾರ್ಯಕ್ರಮ ಪದೇ ಯಾರಿಗೂ ಸಿಗುವಂಥ ಕೆಲಸ ಅಲ್ಲ. ಏನೋ ಒಂದು ವೇದಿಕೆ ಒಲದು ಬಂದಿದೆ, ಅದನ್ನು ಚೆನ್ನಾಗಿ ಕಾಯ್ಕೊಳ್ಳೋದೇ ನಮ್ಮ ಕರ್ತವ್ಯ ಅಂತ ನಾವು ಅದನ್ನು ಇಟ್ಟಿದ್ದೀವಿ. ಇಲ್ಲೇ ಕಾರ್ಯಕ್ರಮ, ಇಲ್ಲೇ ಜಾತ್ರೆ ಇಲ್ಲೇ ಇದೆ. ಸಾಯಂಕಾಲ ಒಂದು 4:30-5 ಗಂಟೆಗೆ ಮಳೆ ಬಂದಿತ್ತು, ಮಳೆ ಹೋಗೈತಿ. ಬಿಗ್ ಬಾಸ್ ವಿನ್ನರ್ ಅಲ್ಲ, ಏನು ಮಾಡೋಕ್ಕಾಗಲ್ವ ದೋಸ್ತ, ಮಳೆ ಬರ್ದಂಗೆ. ನಂದು ಹಾರದ 12 ಮಳೆ ಮಳೆ ಮೌನ ಅರ್ಧ ಬಂದು ಹೋಗಿ ತಲೆ ಹಾಪ್ ಮಾಡೈತಿ. ದೋಸ್ತ ಎಷ್ಟು ಜನ ಸೇರ್ತಾರೆ ದೋಸ್ತ? ಜಗ್ಗು ಜನ ಅದ್ರದ್ದು. ಜಗ್ಗು ಜನ ನಂಬರ್ ಗೊತ್ತಿಲ್ಲ, ಜಗ್ಗು ಜನ ಅಂತ. ನಮ್ಮ ಮಾವ ಹೆಂಗಾಗಿದ್ದಾರೆ, ಬದಲಾವಣೆ ಆಗಿದೆ. ಟಕಲು ಮಾವ ಆಗಿದ್ದಾರೆ. ನಮ್ಮ ಸುರೇಶ್ ಮಾವ ನಮ್ಮ ದೋಸ್ತನ ಊರಿಗೆ ಕಾರ್ಯಕ್ರಮಕ್ಕಂತ ಹೆಲಿಕಾಪ್ಟರ್ನಾಗ ಬಂದಾರ. ಇವನಿಂದಾನೇ ನಾನು ತೆರೆ ಅನ್ಕೋದಾಗ ಹೆಂಗ ಅನಿಸ್ತಿದೆ ದೋಸ್ತನ ಊರಿಗೆ ಫಸ್ಟ್ ಟೈಮ್ ಬಂದಿದ್ದ? ನನಗೆ ಮೈ ರೋಮಾಂಚನ ಆಗಿದೆ ಅಂತ. ರೋಮಾಂಚನ ಅಲ್ಲ ಮತ್ತೆ ನೋಡ್ತಾ ಇದ್ದಾರೆ. ಟೈಮ್ ನೋಡಕ್ ಹೋದ ನಾನು, ಮೈ ರೋಮಾಂಚನ ಆಗಿದೆ. ಇಲ್ಲಿ ಬರಕ್ಕೆ 9:30 ಬಂದೆ. ನನಗೇನ್ ಹೇಳ್ದ ಬೆಂಗಳೂರಾಗ ಇದ್ದಾಗ, ಮಾಮ 10 ಗಂಟೆ ನೀವು ಇರಬೇಡ, 1 ಸೆಕೆಂಡ್ ಇರ್ಬೇಡ, ನೀವು ಹೋಗ್ಬಿಡ್ ನೀನು ಅಂದ. ಈಗ ನೋಡಿದ್ರೆ 12 ಗಂಟೆ ಟೈಮು. ಇನ್ನಾದ್ರೂ ಕೂಡ ಹಳೆಯ ಕಳಿಸ್ಲೆ ಅಂದ್ರೆ ನೀನ್ ತಿಂಡಿ ಬಾಳೆ ಹೋಗ ಅಲ್ಲಲ್ಲ. ಮಳಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೀವಿ, ಮಳಿ ಬರಕತ್ತಲ್ಲ ಅನ್ನತಲ್ಲಿ ಸಲಿ ಹಾಪ್ ಆಗಿತ್ತ ಅಂತ ಟೈಮ್ ಇವ ಹಚ್ಚಿದ್ದ. ಅದಕ್ಕೆ ಎಲ್ಲಿ ಎತ್ತಲಿ ಹೇಳು, ಸ್ವಲ್ಪ ಹಂಗಾಗಿ ಸ್ವಲ್ಪ ಇದು ಮಾಡಿದೆ. ಪೇಟ ಸುಮಾರಿದೆ, ಮದುವೆಗೆ ಬೇಕಾದ್ರೆ ಬಾಡಿಗೆ ಬೇಕಾದ್ರೆ ತಗೊಂಡು ಹೋಗ್ಬೋದು. ನಾವು ಬಾಡಿಗೆ ಕೊಡಬಾರ್ದು ಅದನ್ನು. ಅದು ಒಮ್ಮೆ ಕಿರೀಟ ಒಲದ್ ಬಂದರೆ ಅದನ್ನು ಮತ್ತೆ ನಾವು ಕೊಡಬಾರ್ದು. ಬಾಡಿಗೆ ಕೊಟ್ಟರೆ ಅವರು ಅಮೌಂಟ್ ಕೊಡ್ತಾರೆ. ನಮ್ಮ ಗೌರವನ ನಾವು ಹಣದಿಂದ ಮಾರಿದೀವಿ ಅಂತ ಅನ್ಸುತ್ತೆ.
ನಮ್ಮ ದೋಸ್ತ ನಮ್ಮ ಮಾವ ಫಸ್ಟ್ ಟೈಮ್ ನಮ್ಮ ಮನಿಗೆ ಬಂದಾರ್ರಿ ಭಾಳ ಖುಷಿ ಆಗತೈತಿ. ಮಾವ ಬಂದಿದ್ದಕ್ಕೆ ಮಾತ್ರ ಡಬಲ್ ಖುಷಿ. ಯಾಕಂದ್ರೆ ನನಗೊಂದು 25 ಕುರಿ ಕೊಟ್ಟು ಕಳಿಸ್ತಾನೆ ಹೋಗ್ಬೇಕಾದ್ರೆ. ಕೊಡ್ತೀನಿ. ಅದನ್ನೇನು ಮಾಡುದು? ಬೆಂಗಳೂರಾಗೆ ರೋಡ್ ಕುರಿ ಕುರಿ ಕುರಿ. ಮಳಿ ಬಂದ್ರ ಶುಭ ಗಳಿಗೆ ಅಂತೆ. ನಾವು ಬಂದಿದ್ದು ಶುಭ ಗಳಿಗೆಯಲ್ಲಿ ಬಂದಿದ್ದೀವಿ. ನಾನು ಹಾವೇರಿಗೆ ಕಾಲಿಟ್ಟೆ, ಮಳೆ ಬಂತು. ಮಾವ ಕಾಲಿಟ್ರು ಮಳೆ ನಿಲ್ಸಿ. ನೀವು ಇಟ್ಟಾಗ ಕಾಲಿಟ್ಟಾಗ ಆಗಲಿಲ್ಲ, ನಾ ಇಟ್ಟಾಗ ಅಷ್ಟೇ ಮಳೆ. ನಾನು ಇದಕ್ಕೆ ಇಲ್ಲಿ ನೋಡಿ, ಹನುಮಂತನ ಅಣ್ಣ ಮಾರುತಿ ಅವರು, ಆಮೇಲೆ ಹನುಮಂತನ ಅವರ ಅತ್ತಿಗೆ. ಮಾವ ಬಾಡಿಗೆ ಮಾವ. ಇವ್ ನಾನು ಹಳೆಯ ಬಾಡಿಗೆ ಅಂತ ಹೇಳಲ್ಲ, ಪ್ರೀತಿಯಿಂದ ನನ್ನ ಮನಸಾರೆ ಹಳೆಯ. ಯಾವ್ದನ್ನು ನಮಗೆ ಏನ್ ಬೇಕು ಅದನ್ನ ಇಟ್ಕೊಂಡು ನಿಮ್ದೆಲ್ಲ ಕಟ್ಟ. ಒಂದು ಮನವಿ ಇದೆ, ನಮ್ಮನ್ನು ಬೇಗ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಮನೆಗೆ ಕಳಿಸಪ್ಪ. ಮಾವ ನಿಮ್ದೇನಿಲ್ಲ, ಒಂದ್ ಎಂಟ್ರಿ ಮಾವ. ಆಲ್ರೆಡಿ ಹೋಗೋದು ಹಿಂಗ್ ಕೈ ಮಾಡ್ಬೇಕು. ನಿನ್ನ ಸ್ಟೋರಿ ಹೇಳೋದು. ನಾನು ಫಸ್ಟ್ ಮಕ್ಕಳಿದ್ದೆ, ಕೇಳಕ್ ಬಂದಿರಲ್ಲ ಅವ್ರ ಪಾಪ. ಇಲ್ಲಿ ಭಾಳ ಕಷ್ಟಪಟ್ಟಿನಿ ಅಲ್ ಮಾವ. ಇವತ್ತು ನಮ್ಮ ಮಾವ ನಮ್ಮ ಊರಿಗೆ ಬಂದು ಒಳ್ಳೆ ಒಂದು ಚಲೋ ಭಾಷಣ ಮಾಡ್ತಾರ್ರಿ. ನಾ ಯಾವ ಭಾಷೆನೂ ಮಾಡಲ್ಲ. ಯಾಕೆ ಅರ್ಜೆಂಟ್ ಯಾಕೆ ನಿಮ್ಗೆ? ನಾನು ಇವಾಗ ಊರಿಗೆ ಹೋಗ್ಬೇಕು, ನಾಳೆ ಬೆಳಿಗ್ಗೆ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಇವರ ಬುಕ್ ಓದಿದ್ದಾರೆ ದೋಸ್ತ, ಸೆಲೆಬ್ರಿಟಿ ಹೇಗಿರ್ಬೇಕು ಅನ್ನೋದು ಬುಕ್ಕು ಅದರಲ್ಲಿದೆ. ಎಲ್ಲ ಕಡೆನೂ ನಿಲ್ಬಾರ್ದು, ಬೇಗ ಬೇಗ ಹೋಗ್ತೀನಿ ಅಂತ. ಕೆಲಸ ಇಲ್ಲ ಅಂದ್ರೂ ಕೆಲಸ ಇದೆ ಅಂತ ಹೋಗ್ಬೇಕು ಅಂತ. ನಿನ್ನ ಅಭಿಮಾನ ನೀನು ಹವಾ ಹೆಂಗೈತಿ ಗೊತ್ತೇನ? ಹೆಂಗೈತಿ ಹೇಳ? ಹೆಂಗೈತಿ? ಅಲ್ಲಿ ಬರಾಕತ್ತಿತ್ತು ವಾಸನೆ. ಅದನ್ನ ನೀವು ಬಿಗ್ ಬಾಸ್ನಾಗ ಬಿಟ್ಟಿದ್ದಿಲ್ಲ, ಅದ್ರ ವಾಸ ಎದ್ರ ವಾಸ ಏನು ಗೊತ್ತಾ? ನಾವು ಹೊರಗೆ ಬಂದಿಂದ ಊಸೆ ಬಿಡ್ತಿಲ್ಲ ದೋಸ್ತ. ಅಲ್ಲಿ ಊಟ ಹಂಗೆ ನೋಡ್ರಿ. ನಮಗೂ ಗೊತ್ತಿರಲಿಲ್ಲ ಊಸಿದ್ದು ಒಂದು ಎಪಿಸೋಡ್ ಬರುತ್ತೆ. ನೀವು ಬಿಡವ, ಎತ್ತು ಕೊಡವ, ಎಣಸವ, ಇವ ರಿಬ್ಬನ್ ಕಟ್ ಮಾಡವ. ನಾವು ಆ ಕಡೆ ಈ ಕಡೆ ನಿಂದಿರ್ತೀವಿ, ಕಟ್ ಮಾಡಕ್ಕೆ. ಊಸನ್ನ ಸೆಲೆಬ್ರೇಟ್ ಮಾಡಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಟಪ್ಪ ಮಾಡ್ಬೇಕು. ನಿನ್ನ ಮುಖಕ್ಕೆ ಮಾಡಬೇಕು, ಮಾವನ ಮುಖಕ್ಕೆ ಮಾಡೋಣ, ಧನರಾಜ್ ಮುಖಕ್ಕೆ ಮಾಡಬೇಕು. ನನಗೆ ಕಾಣಿಸ್ತ ನನ್ನ ಕಣ್ಣಿಗೆ. ಇಲ್ಲ ಒಳಗೂ ನನಗೆ ಹಾಕೊಂಡು ರುಬ್ತಿದ್ದಿ, ಇಲ್ಲಿ ಹೊರಗೆ ಬಂದಾಗ ನನಗೆ ರುಬ್ಲತ್ತಿದ್ದಿ. ಅಂತ ಇರೋದು ವ್ಯಕ್ತಿ ಇದ್ಯಾರು ಕಳಿಸಿದ್ದು? ವಾವ್, ಮಾತಾಡ್ಲಿಲ್ಲ ಧನರಾಜ, ಈಗ ಬಂದು ಮಾತಾಡಕತ್ತಿ ನೋಡಿ. ಮಕ್ಕ ಹೆಂಗ್ ಹೊಳ್ಸ್ಯಾರ, ಅಲ್ಲಿ ಹೆಂಗ್ ತೆಗ್ದಾರ. ನನ್ನನ್ನೇ ರೋಸ್ಟ್ ಮಾಡ್ತಿದ್ದಾರೆ ಇವರು. ಚಂದ ಉಂಟಲ್ಲ. ದಾನೇಶ್ ಅಂತ ಆರ್ಟಿಸ್ಟ್ ಹೆಸರು. ದಾನೇಶ್ ಆರ್ಟಿಸ್ಟ್. ಥ್ಯಾಂಕ್ ಯು ದಾನೇಶ್ ಅವರೇ, ತುಂಬ ಖುಷಿ ಆಯ್ತು ಇದನ್ನು ನೋಡಿ. ಹಿಂಗಿರ್ಸ್ಯಾರ ನಿನ್ ಮಾರಿ. ನಿನ್ ಮ್ಯಾಗ ಪ್ರೀತಿ. ಪರವಾಗಿಲ್ಲ, ಇವಾಗ ಸರಿ ಹೋಗಿದೆ. ಆಪರೇಷನ್ ಚಲೋ ಮಾಡಿ ಓಡಾಡ್ತಾ ಇದ್ದೀನಿ. ಆಪರೇಷನ್ ನಾನು ಚಲೋ ಮಾಡ್ರಿ ಅಂತ ಈಗ ಕೇಳತ್ತಿದ್ದಿಲ್ಲ. ಮೊಮ್ಮಕ್ಕಟ್ಟಿಯ ಬಂದು ನೋಡಿದ್ದೇನೆ ಒಂದಿನಾರೆ. ನೋಡಿದೆ ಬರೀ ಯೂಟ್ಯೂಬ್ ನೋಡಿದ್ದಾರೆ. ಇವನ್ ಮನ್ಯಾಗ ಬಂದು ನೋಡೋದ, ಇವನ್ ಅದನ್ನೂ ಮಾಡಲಿಲ್ಲ. ಅದಕ್ಕೆ ನೀನ್ ನೋಡಕ್ಕೆ ಇಲ್ಲಿ ಕರೆಸ್ಕೊಂಡ. ನೋಡಲ್ಲಿ ಹಾಡ ಹಾಡದಾರ ಅವ್ರು. ಕರ್ಕೊಂಡು ನಡಿ, ನಮ್ಮನೆ ಹೇಳ್ತೀನಿ. ಧನು ಸರಿ, ಹೋಗೋಣ ಬರ್ರಿ. ಹೋಗೋಣ ಬನ್ನಿ ಜಾತ್ರೆಗೆ ಹೋಗೋಣ. ಈಗ ನೋಡ್ರಿ ನಮ್ಮ ಕುಚ್ಕು ಬಹಳ
ದೂರದ ಊರಿಂದ ಆಗಮಿಸಿರುವಂತಹ ಅವರ ಪ್ರೀತಿಯ ದೋಸ್ತ ಬಂದಿದ್ದಾನೆ ಸರ್. ಬಹಳ ಒಂದೇ ಒಂದು ವೇದಿಕೆ ಒಳಗಡೆ ನಾವು ನೋಡ್ತಾ ಇರೋದು ಬಹಳ ಸಂತೋಷ. ನಾವು ಇಡೀ ಉತ್ತರ ಕರ್ನಾಟಕದಾಗ ನಿಮ್ಮ ಒಬ್ಬರನ್ನೇ ಈ ಒಂದು ಒಂದೇ ವೇದಿಕೆ ನೋಡಿರುವಂತದ್ದು ಬಿಗ್ ಬಾಸ್ ಮನೆ. ಅದು ಬಿಟ್ರೆ ಅಂದ್ರೆ ನಮ್ಮ ಚೆಲ್ಲೂರು ಬಟ್ಟೆ ಈ ಒಂದು ವೇದಿಕೆಯಲ್ಲಿ. ಸರ್, ಇವತ್ತು ನಿಮ್ಮ ಪ್ರೀತಿಯ ಗೆಳೆಯನ ಊರಿಗೆ ಬಂದಿದ್ದೀರಿ, ಭವ್ಯದ ವೇದಿಕೆಗೆ ಬಂದಿದ್ದೀರಿ. ನಿಮ್ಮ ಮನದಾಳದ ಮಾತು ಏನ್ ಸರ್? ತುಂಬಾ ಖುಷಿ ಆಗ್ತದೆ. ನಾನು ಕಾಯ್ತಾ ಇದ್ದೆ ನಿಮ್ಮನ್ನೆಲ್ಲ ನೋಡ್ಬೇಕು, ಮಾತಾಡಿಸ್ಬೇಕು ಅಂತ. ಬಹುಶಃ ಉತ್ತರ ಕರ್ನಾಟಕದ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ ಸಂಪಾದನೆ ಮಾಡಿರೋದಕ್ಕೆ ಅದೊಂದು ಪುಣ್ಯ ಮಾಡಿರ್ಬೇಕಂತ. ಅಮೂಲ್ಯವಾದಂತಹ ಸ್ನೇಹ ಬಾಂಧವನ ಹೊಂದಿರುವಂತಹ ಈ ಸ್ನೇಹದ ರತ್ನಗಳು ಇಲ್ಲ ಇದಾವ. ಮಾಸು ಲುಂಗಿ, ಇನ್ನೊಂದು ಕಡೆ ಕ್ಲಾಸು ಸಿಟಿ ಅಂಗಿ. ಮಾಸು ಕ್ಲಾಸು ಇವಿದಾವೆ. ಈಗ ನಮ್ಮ ಬಹಳ ದೂರ ಊರಿಂದ ಆಗಮಿಸಿರುವಂತಹ ಸ್ನೇಹದ ಸಾಮ್ರಾಟ್, ವಿನಯದ ಪರ್ವತವಾಗಿರುವಂತಹ ನಮ್ಮ ಹನುಮಂತಣ್ಣವರ ಕುಚಿಕು ಗೆಳೆಯ ಹನುಮಂತಣ್ಣವರ ಊರಿಗೆ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಗ್ ಬಾಸ್ ಮನೆಯ ಹನುಮಂತಣ್ಣವರ ಅಷ್ಟೇ ದೋಸ್ತ ಅಲ್ಲ, ಅವರು ಇಡೀ ಕರ್ನಾಟಕದ ದೋಸ್ತ ಆಗಿರುವಂತಹ ಮಂಗಳೂರಿನ ಕರಾವಳಿ ಭಾಗದ ಹಾಸ್ಯದ ಕಿಂಗ್ ಆಗಿರುವಂತಹ ಯೂಟ್ಯೂಬ್ ಸ್ಟಾರ್ ಧನರಾಜ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಧನರಾಜ್ ಸರ್, ಪ್ಲೀಸ್ ಸ್ವಲ್ಪ ಬನ್ನಿ ಸರ್. ಏನೆಲ್ಲ ನಿಮ್ಮ ಕರಾವಳಿ ಭಾಗದಾಗ ಐತಲ್ಲ, ಚೆಲ್ಲೂರು ಬಟ್ಟೆ ಗ್ರಾಮದ ಒಂದು ಶಕ್ತಿನ, ಎನರ್ಜಿನ, ಚಪ್ಪಾಳೆ, ಕೇಕೆ, ಪ್ರೀತಿಯನ್ನ ತಗೊಂಡು ಹೋಗ್ತೀರಿ ಸರ್. ಇಡೀ ನಿಮ್ಮ ಜೀವಮಾನದಲ್ಲಿ ಎಲ್ಲೂ ಕೂಡ ಈ ತರ ಸೌಂಡ್ ಕೇಳಿರೋದಿಲ್ಲ ಸರ್. ಅಂತ ಸೌಂಡ್ ಅನ್ನ ನಾ ಈಗ ನಿಮ್ಗೆ ಕೇಳಿಸ್ತೀನಿ ಸರ್. ಅದಕ್ಕೆ ಒಂದು ಮಂತ್ರ ಹೇಳ್ಕೊಡ್ತೀನಿ, ಆ ಮಂತ್ರ ಹೇಳ್ಬಿಟ್ರೆ ಸಾಕು ಸರ್, ಎಲ್ಲರೂ ಕೇಕೆ ಚಪ್ಪಾಳಿ ಬಿಡ್ತಾರೆ ಸರ್. ಆ ಮಂತ್ರ ಇದೆ ಸರ್, ಒಂದೇ ಒಂದು ಸೆಂಟೆನ್ಸ್ ಮಂತ್ರ ಇದೆ, ಅದು ಹೇಳ್ಬಿಟ್ರೆ ಸಾಕು ಸರ್. ಹಾವೇರಿ ಹುಲಿಗಳ ರೆಡಿ ಇದೀರಿ, ಚಿಲ್ಲೂರು ಬಂಡಿ ಬಾಯ್ಸ್ ರೆಡಿ ಇದೀರಿ. ಹೋರಿ ಬಿಟ್ಟಾನ ಅಂತ ಇಷ್ಟ ಅಂತ ಬಿಟ್ರೆ ಸಾಕು ಸರ್, ಎನರ್ಜಿಯಿಂದ ಹೇಳಿದ್ರೆ ಸಾಕು ಸರ್. ಹೋರಿ ಬಿಟ್ಟಾನ, ಕೈ ಹಾಕ್ಯಾನ, ಕೈ ಹಾಕ್ಯಾನ ಸರ್. ಪೀ 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 ಪೀ. ಸೂಪರ್ ಸರ್. ಈಗ ಈ ಗೆಳೆಯರ್ ಇವ್ರ ಒಂದ್ ಸೌಂಡ್, ಅವ್ರ ಒಂದ್ ಸೌಂಡ್ ಆಗಿ ಬಿಟ್ಟಾನ ಬಿಟ್ಟಾನ. ಹಾಕ್ಯಾನ ಹಾಕ್ಯಾನ, ಕೈ ಹಾಕ್ಯಾನ. ನೀ ನನ್ನ ಬೆಸ್ಟ್ ಫ್ರೆಂಡ್, ನಮ್ ಪ್ರೀತಿಗಿಲ್ಲ ಡೆಡ್ಡು ಎಂದು. ಏನ್ ಸರ್, ಈ ಸೌಂಡ್ ಒಳಗೆ ನಮಗೆ ತಿಂದಂಗ ಅನಿಸ್ತು, ಸ್ವೀಟ್ ಆದ ಕುಲ್ಫಿ. ಧನ್ಯವಾದಗಳು ಧನ್ಯವಾದಗಳು ಧನರಾಜ್ ಸರ್. ಇದು ನಮ್ಮ ಭಾಗದಾಗ, ನಿಮ್ಮ ಭಾಗದಾಗ ಯಾವ ತರ ಕಂಬಳ ನಡೆಯುತ್ತಲ್ಲ ಸರ್, ಕಂಬಳ ಈ ತರ ಇಲ್ಲಿ ಹೋರಿ ಹಬ್ಬ ನಡೆಯುತ್ತೆ ಸರ್. ಬಹಳಷ್ಟು ಶತಕಗಳಿಂದ, ನೂರಾರು ವರ್ಷಗಳಿಂದ ನಡೀತಾ ಬಂದಿರುವಂತಹ ಹಬ್ಬ ಸರ್ ಅದು. ನಾವು ಯೂಟ್ಯೂಬ್ ಒಳಗೆ ನೋಡೋದಂದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಸರ್ ನಮಗೆ. ನನ್ನ ದೋಸ್ತಾರು ಕೂಡ ಹೇಳ್ತಿದ್ರು ಒಂದ್ಸಲ ಕರ್ಕೊಂಡು ಹೋಗ್ತೀನಿ ಅಂತ, ಯಾವಾಗ ತೋರಿಸ್ತಾರೋ ಗೊತ್ತಿಲ್ಲ. ಈ ಹೋರಿ ಹಬ್ಬ ಇದ್ದಾಗ ಖಂಡಿತವಾಗ್ಲೂ ಬರ್ಲೇಬೇಕು, ಕರ್ಕೊಂಡ್ ಬರೋಣ್ರಿ ಮತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಚಿಲ್ಲರ್ ಬಟ್ಟಿ ತಾನಾಗ ಬಂದಿದ್ದೀನಿ ಮಾವ, ಹೊರಗೆ ಬಂದು ಡ್ಯಾನ್ಸ್ ಹೊಡಿ ಬಾ. ಸಂಗಾತಿ ನೀನೆ ಹೊಡೆದಿ. ಉತ್ತರ ಕರ್ನಾಟಕದ ಅದ್ಭುತ ಪ್ರತಿಭೆಗಳನ್ನ ಹತ್ತಿರದಲ್ಲಿ ನೋಡೋ ಅವಕಾಶ ನನಗೂ ಸಿಕ್ತು. ಎಲ್ಲ ಕಾರ್ಯಕ್ರಮ ಮುಗಿಸಿ ದೋಸ್ತನ ಮನೆಯಲ್ಲಿ ಊಟ ಮಾಡಿ ನಂತರ ಬೆಳಗಿನ ಜಾವ ನಾವು ಊರಿಗೆ ಹೊರಟ್ವಿ. ಸಮಯ ಈಗ ಬೆಳಿಗ್ಗೆ 5:30. ಉತ್ತರ ಕರ್ನಾಟಕದ ಪ್ರೀತಿ ಅದೊಂದು ಬೇರೆ ರೀತಿ. ನೋಡೋ ಖುಷಿ ಇವತ್ತು ನನಗೆ ದೋಸ್ತನಿಂದ ಸಿಕ್ಕಿದೆ. ಹುಷಾರಿರಲಿಲ್ಲ, ದೋಸ್ತನ ಫ್ಯಾಮಿಲಿ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಆದರೆ ಇನ್ನೊಂದು ದಿನ ನಾನು ಅವ್ರ ಜೊತೆ ಇರೋಣ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ರೀಲ್ಸ್ ಎಲ್ಲ ಮಾಡೋಣ ಅಂತ. ಬಟ್ ಆಗಿಲ್ಲ, ಯಾಕಂದರೆ ಇದನ್ನು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ಅವರ ಮಾವ ಈ ಜಾತ್ರೆ ಮತ್ತು ಈ ಕಾರ್ಯಕ್ರಮ ನಡೆಯೋ ಟೈಮಲ್ಲೇ
ನಾವು ಬಂದಿರೋದು 9 ಗಂಟೆಗೆ. ಆ ಟೈಮಲ್ಲಿ ಏನೋ ಆಸ್ಪಾಸಲ್ಲಿ ನೈಟ್ ಅವರ ಮಾವ ತೀರೋಗ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ. ಬಟ್ ದೋಸ್ತನ ಫ್ಯಾಮಿಲಿಯನ್ನು ನಾನು ಯಾಕೆ ರೆಸ್ಪೆಕ್ಟ್ ಮಾಡ್ತೀನಿ ಅಂದರೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಪ್ರೋಗ್ರಾಮು ಇವರೇ ಮಾಡ್ತಿದ್ದಾರೆ, ಜನ ಬಂದಿದ್ದಾರೆ, ಜನರಿಗೆ ಎಲ್ಲೂ ನಿರಾಶೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಒಂದು ಸಾವನ್ನು ಮುಚ್ಚಿಟ್ಟು ಆ ದುಃಖವನ್ನು ಯಾರ ಮುಂದೆನೂ ತೋಡಿಕೊಡದೆ ಜನರ ಖುಷಿಗೋಸ್ಕರ ನಾವು ಕೊಟ್ಟ ಮಾತಿಗೆ ಯಾವುದೇ ತಪ್ಪಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಪ್ರೋಗ್ರಾಮ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನನಗೂ ಗೊತ್ತಾಗಿದ್ದು ಪ್ರೋಗ್ರಾಮ್ ಆದಮೇಲೆ ಇದು ಒಂದು ರೀತಿಯಾಗಿ ಬೇಜಾರೂ ಆಗುತ್ತೆ, ಅದೇ ರೀತಿಯಾಗಿ ಅವರ ಕುಟುಂಬದ ಮೇಲೆ ಮತ್ತು ದೋಸ್ತನ ಮೇಲೆ ಇನ್ನೂ ಗೌರವ ಜಾಸ್ತಿ ಆಯಿತು. ಹೇಳಕ್ ಹೋಗೋಣ ಒಂದು ರೌಂಡ್. ರಜತ್ ತ್ರಿವಿಕ್ರಮ್ ಅವರೆಲ್ಲ ದಮ್ ಹೊಡೆದು ಬರೋಣ ಅನ್ನೋ ಥರ. ನನ್ನ ಬೆಸ್ಟ್ ಫ್ರೆಂಡ್, ನಮ್ ಪ್ರೀತಿಗಿಲ್ಲ ಡೆಡ್ಡು ಎಂದು ಎಲ್ಲ ಟೈಮು ದೇವ್ರು ಜೊತೆಗೆ ಇರೋದಿಲ್ಲ, ಅದಕ್ಕೆ ಅಂತ ತಾನೇ ದೋಸ್ತಿನ ಕೊಟ್ಟವನಲ್ಲ. ನೋವಲ್ಲೂ ಬಿನ್ನ ಹಿಂದೆ ಬಂದು ನಿಂತು ಜೋಶು ನೀಡೋ ದೋಸ್ತ ಕಣೋ.